ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದರಲ್ಲಿ ಅಗತ್ಯವಿರುವ ಆರ್ಟಿಸನ್ಸ್ ಗ್ರೇಡ್ 4 ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ತಮ್ಮ ವಿದ್ಯಾರ್ಥಿಯು 10ನೇ ತರಗತಿ ಮತ್ತು ITI ಅರ್ಹತೆ ಹೊಂದಿದ್ದರೆ ಸಾಕು. ಈ ಒಂದು ಅಂದರೆ 10ನೇ ಮತ್ತು ITI ಮುಗಿಸಿದರೆ ಸಾಕು, ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಹಾಗೆ ಆರ್ಟಿಸನ್ಸ್ ಗ್ರೇಡ್ 4 ಮತ್ತೆ ಈ ಒಂದು ಉದ್ಯೋಗದ ಸ್ಥಳ ಭಾರತದೆಲ್ಲೆಡೆ ಇರುತ್ತದೆ, ಅಂದರೆ ಆಲ್ ಇಂಡಿಯಾದಲ್ಲಿ ಇರುತ್ತದೆ. ಸ್ನೇಹಿತರೆ, ಮತ್ತೆ ಖಾಲಿ ಇರುವ ಉದ್ಯೋಗಗಳ ಸಂಖ್ಯೆ ಎಷ್ಟುಪ್ಪ ಅಂದರೆ ಒಟ್ಟು 515 ಉದ್ಯೋಗಗಳು ಖಾಲಿ ಇರುತ್ತವೆ. ಸ್ನೇಹಿತರೆ, ಯಾವ ಯಾವ ಉದ್ಯೋಗಗಳಿಗೆ ಎಷ್ಟು ವೇಕೆನ್ಸಿಗಳು ಖಾಲಿ ಇವೆಯಪ್ಪ ಅಂದರೆ ಫಿಟರ್ ಅನ್ನೋ ಉದ್ಯೋಗಕ್ಕೆ 176 ವೇಕೆನ್ಸಿ, ಮತ್ತು ವೆಲ್ಡರ್ ಅನ್ನೋ ಉದ್ಯೋಗಕ್ಕೆ 97 ವೇಕೆನ್ಸಿ, ಟರ್ನರ್ ಅನ್ನೋ ಉದ್ಯೋಗಕ್ಕೆ 51 ವೇಕೆನ್ಸಿ, ಮತ್ತು ಮಷಿನಿಸ್ಟ್ ಅನ್ನೋ ಉದ್ಯೋಗಕ್ಕೆ 104 ವೇಕೆನ್ಸಿ, ಎಲೆಕ್ಟ್ರಿಷಿಯನ್ ಅನ್ನೋ ಉದ್ಯೋಗಕ್ಕೆ 65, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಅನ್ನೋ ಉದ್ಯೋಗಕ್ಕೆ 18, ಹಾಗೆ ಪೌಡ್ರಿಮನ್ ಅನ್ನೋ ಉದ್ಯೋಗಕ್ಕೆ ಕೇವಲ 4 ವೇಕೆನ್ಸಿಗಳು ಖಾಲಿ ಇರುತ್ತವೆ. ಒಟ್ಟು 515 ವೇಕೆನ್ಸಿ ಖಾಲಿ ಇರುತ್ತವೆ. ಸ್ನೇಹಿತರೆ, ಇನ್ನು ವಯೋಮಿತಿ ನೋಡುವುದಾದರೆ ಅಭ್ಯರ್ಥಿಗಳಿಗೆ ಸಾಮಾನ್ಯ EWS ಅಭ್ಯರ್ಥಿಗಳಿಗೆ ಗರಿಷ್ಠ 27 ವರ್ಷ ಇರಬೇಕು. ಹಾಗೆ OBC NLC ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ, SC/ST ಅಭ್ಯರ್ಥಿಗಳಿಗೆ ಗರಿಷ್ಠ 32 ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗಿರುತ್ತದೆ. ಮತ್ತು ಅವರಿಗೆ ಪ್ರತಿ ತಿಂಗಳ ಸಂಬಳ 29,500ರಿಂದ 65,000ವರೆಗೆ ಪ್ರತಿ ತಿಂಗಳ ಸಂಬಳವನ್ನು ನಿಗದಿಪಡಿಸಲಾಗಿರುತ್ತದೆ. ಇನ್ನು ಆಯ್ಕೆ ವಿಧಾನ, ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ಮತ್ತು ದಾಖಲೆಗಳ ಪರಿಶೀಲನೆ, ಇದರ ಮೂಲಕ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 16 ಜುಲೈ 2025ಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ 12 ಆಗಸ್ಟ್ 2025ಕ್ಕೆ ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ನೀವೇನಾದರೂ ಈ ಒಂದು ಉದ್ಯೋಗ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡ್ರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಿ. ಹಾಗೆ ಈ ಒಂದು ಉದ್ಯೋಗದ ಮಾಹಿತಿ ತಮಗೆ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ರಿಲೇಟಿವ್ಗಳಿಗಾಗಿರ್ಬೋದು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ. ಈ ನನ್ನ ಉದ್ಯೋಗದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.